ಓಂ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂಗಾಮಶ್ವಂ ಪುರುಷಾನಹಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಾರ್ಚ್ ತಿಂಗಳು ವೃಷಭ ರಾಶಿಯ ಮಾಸ ಭವಿಷ್ಯವನ್ನ ಈ ವಿಡಿಯೋಲಿ ನಾವು ನೋಡೋಣ. ಸಂಪೂರ್ಣವಾಗಿ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ಲಿಕ್ಕಿದ್ದೀನಿ. ವೃಷಭ ರಾಶಿಯವರಿಗೆ 7ನೇ ತಾರೀಕು, ಮಾರ್ಚ್ 7ನೇ ತಾರೀಕು ಬುಧ ಮೀನ ರಾಶಿಗೆ ಪ್ರವೇಶವಾಗ್ತಾರೆ. ನಿಮ್ಮ ರಾಶಿಗೆ 11ನೇ ಮನೆ ವೃಷಭ ರಾಶಿಗೆ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅದೇ 7ನೇ ತಾರೀಕು ಶುಕ್ರ ಕುಂಭ ರಾಶಿಗೆ ಪ್ರವೇಶವಾಗಿ ನಿಮ್ಮ ರಾಶಿಗೆ ದಶಮ ಸ್ಥಾನ 10ನೇ ಮನೆಗೆ ಬರ್ತಾ ಇದ್ದಾರೆ. ಇನ್ನು 14ನೇ ತಾರೀಕು ರವಿ ಮೀನ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ, ಅದು ಲಾಭಸ್ಥಾನ ನಿಮ್ಮ ರಾಶಿಯಿಂದ. ಹಾಗೆ 25ನೇ ತಾರೀಕು ಬುಧ ಮೇಷ ರಾಶಿಗೆ ಬರ್ತಾರೆ, ಅದು ಕೂಡ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಅಂತ ಹೇಳ್ಬೋದು. ಬಟ್ ಬಂದ ಮೇಲೆ ಒಂದು ಸ್ವಲ್ಪ ನೆಗೆಟಿವ್ ಇದೆ, 5 ಡೇಸ್ ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಇನ್ನು 31ನೇ ತಾರೀಕು ಶುಕ್ರ ಉಚ್ಚ ಸ್ಥಾನಕ್ಕೆ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದು ಗ್ರಹಗಳ ಬದಲಾವಣೆ ಕುರಿತಾದಂಥ ವಿಚಾರ. ಇನ್ನು ಅಮಾವಾಸ್ಯೆ ಹೇಳ್ತೀರಾ, 9ನೇ ತಾರೀಕು ಮಾರ್ಚ್ 9 ಅಮಾವಾಸ್ಯೆ, ಮಾರ್ಚ್ 25 ಹುಣ್ಣಿಮೆ, ಅದು ವಿಶೇಷವಾದ ಹುಣ್ಣಿಮೆ, ಹೋಳಿ ಹುಣ್ಣಿಮೆ. 8ನೇ ತಾರೀಕು ಮಾರ್ಚ್ 8 ಚಾಂದ್ರ ಸೌರ ಮಹಾಶಿವರಾತ್ರಿ ಉತ್ಸವ, ಈಶ್ವರನ ಆರಾಧನೆ ಮಾಡುವಂಥ ದಿನ. ಅದರ ನಂತರದ ದಿನ 9ನೇ ತಾರೀಕು ಶನೀಶ್ವರ ಜಯಂತಿ. ಇದು ಈ ಮಾಸದಲ್ಲಿರ್ತಕ್ಕಂಥ ವಿಶೇಷಗಳಾದರೆ, ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಬಹುದೊಡ್ಡ ವಿಚಾರ, ವೃಷಭ ರಾಶಿಯವರಿಗೆ ವಿದ್ಯಾಭ್ಯಾಸ ಹಾಗೂ ವ್ಯಾಪಾರ ಇವೆರಡರ ವಿಚಾರದಲ್ಲಿ ಮಾತ್ರ ಗೊಂದಲ ಬಿಟ್ಟರೆ ಇನ್ನು ಎಲ್ಲದರಲ್ಲೂ ಮಾರ್ಚ್ ತಿಂಗಳು ಅದ್ಭುತವಾದಂಥ ಒಂದು ಯೋಗ. ಆ ಯೋಗ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥ ಮಾಹಿತಿ ನಾನು ತಿಳಿಸ್ಕೊಡ್ತಾ ಬರ್ತೀನಿ ನಿಮಗೆ. ಮುಖ್ಯವಾಗಿ ಗ್ರಹ ಸ್ಥಿತಿಗಳ ಆಧಾರವಾಗಿ ಎಲ್ಲವೂ ಕೂಡ ನಿಲ್ಲುತ್ತೆ. ಈಗ ನೋಡಿ, ಕುಜ ದಶಮ ಸ್ಥಾನದಲ್ಲಿದ್ದಾರೆ. 10ನೇ ಮನೆ ಅನ್ನುವಂಥದ್ದು ಎಷ್ಟು ಬಲಿಷ್ಠವಾದಂಥ ಒಂದು ಸ್ಥಾನ ಅಂತಂದ್ರೆ, ನಿಮ್ಮ ರಾಶಿಯಾಧಿಪತಿ ಯಾರು? ಶುಕ್ರ. ಹಾಗಾದ್ರೆ ನಿಮ್ಮ ರಾಶಿಗೆ ಅಧಿಪತಿ ಶುಕ್ರ ಅಂದ್ರೆ ನಿಮ್ಮ ಶರೀರ ಆಯಿತು. ಹಾಗೆ ಷಷ್ಠಾಧಿಪತಿ ಋಣ ರೋಗ ಶತ್ರು, ಸಾಲವನ್ನು ಕೊಡುವಂಥವನು, ರೋಗ ಬಾಧೆಯನ್ನು ಕೊಡುವಂಥವನು, ಶತ್ರುಗಳನ್ನು ಉತ್ಪತ್ತಿ ಮಾಡುವಂಥವನು 6ನೇ ಮನೆ ಅಧಿಪತಿ. ಹಾಗಾಗಿ ನಿಮ್ಮ ಶರೀರಾಧಿಪತಿ ಋಣರೋಗ ಶತ್ರು ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಪ್ರಸ್ತುತ ಕುಂಭರಾಶಿಗೆ ಬರ್ತಾ ಇದ್ದಾರೆ. ಕುಂಭರಾಶಿಗೆ ಬಂದ್ರೆ ದಶಮ ಸ್ಥಾನ 10ನೇ ಮನೆ. ಏನ್ ಹೇಳುತ್ತೆ 10ನೇ ಮನೆ? ಆಜ್ಞಾಲಂಬನ ಮೇ ತತ್ ಸರ್ವಂ ಚಿಂತ್ಯಮಿ ದಶಮನೇನ ಹೇಳುತ್ತೆ. ಶುಕ್ರ ದಶಮ ಸ್ಥಾನಕ್ಕೆ ಬಂದಾಗ ಗೋಚಾರದಲ್ಲಿ, ಅದು ಮಿತ್ರ ಸ್ಥಾನವಾಗಿದ್ರೆ ಒಳ್ಳೆ ಯೋಗ, ಅಮಲಾ ಯೋಗ ಅನ್ನುವಂಥ ಒಂದು ಯೋಗಕ್ಕೆ ಕಾರಣವಾಗುತ್ತೆ. ಅಂದ್ರೆ ಈ ತಿಂಗಳು ವೃಷಭ ರಾಶಿಗೆ ನಿಮ್ಮ ರಾಶಿಯಾಧಿಪತಿ ಅಂತ ಶುಕ್ರ ದಶಮ ಸ್ಥಾನದಲ್ಲಿ ಗೋಚಾರದಲ್ಲಿ ಮಿತ್ರನ ಮನೆಯಲ್ಲಿರೋದ್ರಿಂದ ಅಮಲಾ ಯೋಗ ಅನ್ನುವಂಥ ಒಂದು ಯೋಗ ನಿಮಗೆ ಉತ್ಪತ್ತಿ ಆಗುತ್ತೆ. ದಶಮದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಗ್ರಹ ಶುಕ್ರ ಇರೋದ್ರಿಂದ ಈ ನಟ ನಟಿಯರಿಗೆ, ಸಂಗೀತ ವಿದ್ವಾಂಸರಿಗೆ, ನಾಟ್ಯ ಕಲೆ ಮತ್ತೆ ಡ್ರಾಯಿಂಗು, ಶಿಲ್ಪಕಲೆ, ಹಾಗೆ ಆರ್ಕಿಟೆಕ್ಟು, ಈ ರೀತಿಯಾದಂಥ ರಿಲೇಟೆಡ್ ಆಗಿರುವಂಥ ಪ್ರತಿಯೊಂದು ವಿಚಾರದಲ್ಲೂ ನೀವು ಸಕ್ಸಸ್ ಆಗ್ತೀರ. ಜೊತೆಗೆ ವಿದೇಶಿ ಪ್ರಯಾಣದ ಅನುಕೂಲ, ಅಂದದ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು, ಒಳ್ಳೆ ನೀಟ್ ಅಂಡ್ ಕ್ಲೀನ್ ಡ್ರೆಸ್ಸಸ್ ಅನ್ನ ಯೂಸ್ ಮಾಡೋದು, ಹೊಸ ಬಟ್ಟೆ ಖರೀದಿ ಮಾಡುವಂಥದ್ದು, ಬಂಗಾರ ವಾಹನ ಇತ್ಯಾದಿ ಖರೀದಿ ಮಾಡುವಂತಹ ಯೋಗ, ಇವೆಲ್ಲವೂ ನಿಮಗೆ ಮಾರ್ಚ್ ತಿಂಗಳಲ್ಲಿ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಆಯಾ ವಯಸ್ಸಿಗೆ ಅನುಸಾರವಾಗಿ ಏನೇನು ಸಿಗಬೇಕೋ ಅದು ಸಿಗುತ್ತೆ. ಸಣ್ಣ ಮಗುವಿಗೆ ಬಂಗಾರದ ಅವಶ್ಯಕತೆ ಇದೆಯಾ? ಖಂಡಿತ ಇಲ್ಲ. ವಿದ್ಯಾರ್ಥಿಗಳಿಗೆ ವಾಹನದ ಅವಶ್ಯಕತೆ ಇದೆಯಾ? ಖಂಡಿತ ಇಲ್ಲ. ಹಾಗೆ ನಿಮ್ಮ ವಯಸ್ಸು ಯೋಗ್ಯತೆಗೆ ತಕ್ಕಂತೆ ಆ ಪ್ರತಿಫಲವನ್ನು ಭಗವಂತ ಕೊಡ್ತಾ ಇರ್ತಾನೆ. ಹಾಗೆ ಚಲನಚಿತ್ರ ಡೈರೆಕ್ಟರು, ಪ್ರೊಡ್ಯೂಸರ್ಸು, ಕ್ಯಾಮ್ರಾಮ್ಯಾನು ಇತ್ಯಾದಿಗಳಿಗೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಜಾನಪದ ಇತ್ಯಾದಿ ಹಾಡುಗಳು ಆಡುವಂಥವ್ರಿಗೂ ಕೂಡ ತುಂಬ ಚೆನ್ನಾಗಿದೆ. ಸೌಂದರ್ಯವನ್ನು ಭಾಳ ಹೆಚ್ಚಿಸ್ಕೋತೀರಾ, ಸೌಂದರ್ಯವನ್ನು ಆರಾಧಿಸ್ತೀರಾ. ಮತ್ತೆ ಶುಕ್ರನ ಪ್ರಾಬಲ್ಯ ಹೇಗಿರುತ್ತೆ ಅಂದರೆ, ಈ ಹೂವು ಹಣ್ಣು ತರಕಾರಿ ಈ ಥರದ್ದು ಬೆಳೆ ಬೆಳೆಯುವಂಥ ರೈತರಿಗಾಗ್ಬೋದು, ಅದನ್ನು ಮಾರುವಂಥ ವ್ಯಾಪಾರಿಗಳಿಗಾಗ್ಬೋದು ಅದ್ಭುತವಾದ ಫಲ. ಕಾಸ್ಮೆಟಿಕ್ಸು, ಬ್ಯೂಟಿ ಪಾರ್ಲರು, ಸಲೂನು ಈ ಥರ ನಡೆಸುವಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ.
ಮತ್ತೆ ಮುಖ್ಯವಾಗಿ ನೀವೇನಾದ್ರೂ ಗಂಡು ಮಕ್ಕಳಾಗಿದ್ರೆ ಹೆಣ್ಣು ಮಕ್ಕಳ ಮಾತನ್ನ ಕೇಳಿ. ತಾಯಿ ಮಾತು, ತಂಗಿ ಮಾತು, ಅಕ್ಕನ ಮಾತು, ಹೆಂಡತಿ ಮಾತು ಕೇಳಿ. ಹೆಣ್ಣು ಮಕ್ಕಳಾದ್ರೆ ನಿಮ್ಮ ಸ್ವಂತ ಬುದ್ಧಿಯಿಂದ ಒಳ್ಳೆ ಡಿಸಿಷನ್ಸ್ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮಸಾಲಾ ಪದಾರ್ಥಗಳು, ರಸ ಪದಾರ್ಥಗಳನ್ನು ಮಾರುವಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ವಿಶೇಷವಾಗಿ ನೋಡಿ, ಒಂದು ಹಾಸಿಗೆ ತಯಾರು ಮಾಡೋದಾಗ್ಬೋದು, ಒಂದು ಬೆಡ್ಡು, ಒಂದು ಸೀಟು, ಒಂದು ಚೇರು, ಈ ಥರದ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಭೂಮಿಗೆ ಸಂಬಂಧಪಟ್ಟಂಥ ಉದ್ಯಮದಲ್ಲಿ, ಆಮೇಲೆ ಮಾಧ್ಯಮದಲ್ಲಿ ತುಂಬ ಹೆಚ್ಚಿನ ಒಂದು ಸ್ಥಾನವನ್ನು ಪಡಿತೀರಾ. ಮಾಡಲಿಂಗ್ ಏನಾದರೂ ಮಾಡ್ತಾ ಇದ್ರೆ ತುಂಬ ಅಭಿವೃದ್ಧಿ, ಅಡ್ವರ್ಟೈಸ್ಮೆಂಟ್, ಜಾಹೀರಾತು ಅಲ್ಲಿ ತುಂಬ ಸಕ್ಸಸ್ ಇರುತ್ತೆ. ಒಂಥರ ಮೃದು ಹೃದಯದ ಸ್ವಭಾವ ನಿಮ್ಮಲ್ಲಿ ಇರುತ್ತೆ ಈ ಒಂದು ತಿಂಗಳು ಪೂರ್ತಿ. ವೇದಶಾಸ್ತ್ರಗಳ ಪಂಡಿತರಿಗೆ ನಮಸ್ಕಾರ ಮಾಡುವಂಥದ್ದು, ದಾನ ಮಾಡುವಂಥದ್ದು, ಸಮಾಜ ಸೇವೆ, ಕೀರ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವಂಥದ್ದು, ಇವೆಲ್ಲವೂ ಶುಕ್ರನ ಪ್ರಭಾವ. ಹಾಗಾಗಿ ಈ ತಿಂಗಳು ಪೂರ್ತಿ ನಿಮ್ಮ ರಾಶ್ಯಾಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾರೆ. ದೇಹ ಬಲಿಷ್ಠವಾಗಿರುತ್ತೆ, ಸಾಲ ಮಾಡೋದಿಲ್ಲ, ಕಡಿಮೆ ಆಗುತ್ತೆ, ರೋಗ ಜಾಸ್ತಿ ಇರೋದಿಲ್ಲ, ಶತ್ರುಗಳೆಲ್ಲ ದೂರ ಆಗ್ತಾರೆ, ಆರಾಮಾಗ್ತೀರಾ. ಇದೊಂದು ಯೋಗವೇ ಅಲ್ವಾ? ಹಾಗೆ ರಾಶಿಯಿಂದ 12 ಮತ್ತೆ 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜನೂ ಕೂಡ ನಿಮಗೆ ದಶಮ ಸ್ಥಾನದಲ್ಲಿದ್ದಾರೆ. ದಶಮ ಸ್ಥಾನದಲ್ಲಿರ್ತಕ್ಕಂಥ ಕುಜ ಏನು ಫಲ ಕೊಡ್ತಾರೆ? 15ನೇ ತಾರೀಕು ಬಂದ್ಬಿಡ್ತಾರೆ. ಕುಜ ನಮಗೆ ಧೈರ್ಯಕ್ಕೆ ಕಾರಕ. ಅದಕ್ಕೂ ಮುಂಚೆ 15ನೇ ತಾರೀಕು ಬರ್ತಾರೆ ಅಂತಂದ್ರೆ 15ನೇ ತಾರೀಕು ಮುಂಚೆ ಭಾಗ್ಯ ಸ್ಥಾನದಲ್ಲಿ ಇರ್ತಾರೆ. ಅಂದ್ರೆ ಭಾಗ್ಯ ಸ್ಥಾನದಲ್ಲಿ ಉಚ್ಚ ಸ್ಥಾನ, ಅದು ಇನ್ನೂ ಅದ್ಭುತವಾದ ಫಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಿಡಿ. ಕುಜ ನಿಮಗೆ ಫಲ ಕೊಡ್ತಾ ಇರ್ತಾನೆ. ಏನು ಕುಲದೀಪಕ ಯೋಗ ಅನ್ನುವಂಥದ್ದು ನಿಮಗೆ ಉತ್ಪತ್ತಿ ಆಗುತ್ತೆ. ಏನು ದಶಮದಲ್ಲಿ ಕುಜ ಇದ್ದಾಗ ಈ ಒಂದು ಯೋಗ ಉತ್ಪತ್ತಿ ಆಗುತ್ತೆ. ಈ ಯೋಗ ಉತ್ಪತ್ತಿ ಆಗೋದಲ್ಲದೆ ಅದ್ಭುತವಾದಂಥ ಫಲ ಇನ್ನೊಂದಿದೆ. ಏನು ಗೊತ್ತಾ? ದಶಮ ಸ್ಥಾನದಲ್ಲಿ ಯಾವಾಗ ಕುಜ ನಿರತರಾಗಿರ್ತಾರೋ ವಿಶೇಷವಾದ ಫಲ, ಧಾರ್ಮಿಕ ಚಿಂತನೆ, ಸಾಹಸ, ಧೈರ್ಯ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಧಾತು ಪ್ರಹರಣ ಸಾಹಸೈಹಿ, ಡಿಫೆನ್ಸು, ಪೊಲೀಸು, ಆರ್ಮಿ ತುಂಬ ಬಲಿಷ್ಠವಾಗಿರ್ತೀರ. ಈ ಥರದ ವೃತ್ತಿ ಮಾಡುವಂಥವ್ರು, ಸೆಕ್ಯೂರಿಟಿ ಸಂಬಂಧಪಟ್ಟಂಥ ಏನೇ ಕೆಲಸ ಮಾಡಿದ್ರು ಕೂಡ, ಈವನ್ನು ಸೈಬರ್ ಸೆಕ್ಯೂರಿಟಿ ಆಗ್ಬೋದು, ನೀವು ಗನ್ ಇಟ್ಕೊಂಡು ಯುದ್ಧ ಮಾಡಬೇಕು ಅಂತಲ್ಲ, ಸೈಬರ್ ಸೆಕ್ಯೂರಿಟಿ ಆಗ್ಬೋದು, ಆಂಟಿವೈರಸ್ ರಿಲೇಟೆಡ್ ಆಗ್ಬೋದು, ವೆಬ್ಬನ್ನು ನಾವು ಸ್ಟಾಕ್ ಮಾಡೋದಾಗ್ಬೋದು, ಇವೆಲ್ಲವೂ ಕೂಡ ಅಂಡರ್ ಕುಜನೇ ಬರುತ್ತೆ. ಕುಜನೂ ತುಂಬ ಬಲಿಷ್ಠವಾಗಿದೆ. ಹಾಗಾಗಿ ವ್ಯಯಾಧಿಪತಿ ಆಗಿರ್ತಕ್ಕಂಥ ಕುಜ ನಿಮಗೆ ಭೂಮಿ ಯೋಗ ಕೊಡ್ತಾನೆ, ವಿದೇಶಿ ಪ್ರಯಾಣ ಯೋಗ ಕೊಡ್ತಾನೆ, 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ವಿವಾಹ ಭಾಗ್ಯ ಕೊಡ್ತಾನೆ, ಕಲ್ಯಾಣ ಪರಂಪರೆ ಅಂದರೆ ಮನೆಯಲ್ಲಿ ಶುಭ ಕಾರ್ಯ ಆಗುವಂಥ ಎಲ್ಲ ಯೋಗ ಲಕ್ಷಣಗಳು ಕುಜನಿಂದ ನಿಮ್ಗೆ ಸಿಗ್ತಾ ಇದೆ. ಇನ್ನ ನಿಮ್ಮ ಲಾಭಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು ವ್ಯಯಸ್ಥಾನದಲ್ಲಿದ್ದಾರೆ. ಗುರು ತನ್ನ ಫಲನ ತಾನು ಕೊಡ್ತಾ ಇದ್ದಾನೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಶನಿ ನಿಮಗೆ ಭಾಗ್ಯಾಧಿಪತಿ ಹಾಗೂ ದಶಮಾಧಿಪತಿ, ಶನಿನೂ ತನ್ನ ಫಲವನ್ನು ತಾನು ಕೊಡ್ತಾ ಇದ್ದಾನೆ. ಅದ್ರ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ದೊಡ್ಡದಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ. ಇನ್ನು ನೋಡಿ, 14ನೇ ತಾರೀಕಿನವರೆಗೂ ಸೂರ್ಯ ಚೆನ್ನಾಗಿಲ್ಲ ನಿಮಗೆ. 14ನೇ ತಾರೀಕು ಸೂರ್ಯ ಬಂದು ನಿಮಗೆ ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ರಾಶಿಯಿಂದ 4ನೇ ಮನೆ ಅಧಿಪತಿ, ಸುಖಾಧಿಪತಿ. ಯಾವಾಗ ಅವರು ಉಚ್ಚ ಸ್ಥಾನಕ್ಕೆ ಬರ್ತಾರೋ ಶ್ರೇಷ್ಠವಾದ ಫಲ. 14ನೇ ತಾರೀಕುವರೆಗೂ ಹಾಗೆ ಹೀಗೆ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಆಫ್ಟರ್ 14th ಮಾರ್ಚ್ ಅದ್ಭುತವಾದ ಫಲ. ಒಂದು ಕಡೆ ಶುಕ್ರ, ಒಂದು ಕಡೆ ಕುಜ, ಇನ್ನೊಂದು ಕಡೆ ಸೂರ್ಯನು ಬಲಿಷ್ಠವಾಗಿದ್ದಾಗ ಒಳ್ಳೆ ವಿಶೇಷವಾದ ಫಲ ವೃಷಭ ರಾಶಿಯವರಿಗೆ ಸಿಗ್ತಾ ಇದೆ. ಇನ್ನು ನೆಗೆಟಿವ್ ಏನಂದ್ರೆ, ರಾಶಿಯಿಂದ ದ್ವಿತೀಯ ಮತ್ತು ಪಂಚಮಾಧಿಪತಿ, 2ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧ ನಿಮಗೆ ಶತ್ರು ಸ್ಥಾನದಲ್ಲಿ ಇರ್ತಾರೆ. ಹಾಗೆ 5ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧನು ಶತ್ರು ಸ್ಥಾನದಲ್ಲಿ ಇರ್ತಾರೆ. 5ನೇ ಮನೆ ಏನು ಸೂಚಿಸುತ್ತೆ? ಸಂತಾನ, ಋಣ, ವಿಶೇಷವಾಗಿ ಪೂರ್ವ ಪುಣ್ಯ ಸ್ಥಾನ. ಹಾಗಾಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ಮಾಸ ಉತ್ತಮ ಅಲ್ಲ. ವೃಷಭ ರಾಶಿಯವರಿಗೆ ಸಂತಾನಕ್ಕೆ ಈ ಮಾಸ ಉತ್ತಮ ಅಲ್ಲ. ಹಾಗೆ ನಿಮ್ಮದೇನಾದರೂ ದಾಯಾದಿಗಳ ಕಲಹದಲ್ಲಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಕೋರ್ಟು ಕಚೇರಿ ವಿಚಾರಗಳಿದ್ರೆ ಇನ್ನೂ ಸ್ವಲ್ಪ ಎಳೆಯುತ್ತೆ, ಹಿಂದಿಡಿಯುತ್ತೆ, ತುಂಬ ಕಷ್ಟ ಆಗುತ್ತೆ. ಹಾಗೆ 2ನೇ ಮನೆ ಧನಸ್ಥಾನ, ಸ್ವಲ್ಪ ದುಡ್ಡು ಬೆಳವಣಿಗೆಯಲ್ಲಿ ಸಂಪಾದನೆ ಮಾಡ್ತೀರಾ, ನಿಲ್ಲಲ್ಲ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳಾಗುತ್ತೆ, ನಿಮ್ಮ ಮಾತಿಗೆ ಸ್ವಲ್ಪ ಬೆಲೆ ಕಮ್ಮಿ ಆಗುತ್ತೆ. ಹಾಗೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ, ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಇದೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತಂದರೆ ವೃಷಭ ರಾಶಿಯವರು ಖಂಡಿತವಾಗಲೂ ಮಹಾವಿಷ್ಣುವಿನ ಸನ್ನಿಧಾನಕ್ಕೆ ಪ್ರತಿನಿತ್ಯ ಹೋಗಿ ಬರಬೇಕು. ಎವ್ರಿ ಡೇ, ಪ್ರತಿದಿನ ಮಹಾವಿಷ್ಣುವಿನ ಸನ್ನಿಧಾನ. ನಿಮ್ಮ ಮನೆ ಪಕ್ಕದಲ್ಲಿ ರಾಮ ಇದ್ದಾರೋ, ಕೃಷ್ಣ ಇದ್ದಾರೋ, ನರಸಿಂಹಸ್ವಾಮಿ ಇದ್ದಾರೋ, ವೆಂಕಟೇಶ್ವರ ಇದ್ದಾರೋ, ಶ್ರೀನಿವಾಸ ಇದ್ದಾರೋ, ಆಂಜನೇಯ ಸ್ವಾಮಿ ಇದ್ದಾರೋ, ಯಾವುದಾದ್ರೂ ಒಂದು ವಿಷ್ಣುಮೂರ್ತಿಯ ಸನ್ನಿಧಾನಕ್ಕೆ ಹೋಗಿ ಭಗವಂತನ ದರ್ಶನ ಮಾಡೋದ್ರಿಂದ, ಸಾಧ್ಯವಾದರೆ ಶನಿವಾರ ಹೊತ್ತು ಒಂದು ತುಳಸಿ ಅರ್ಚನೆ ಮಾಡೋದ್ರಿಂದ ಖಂಡಿತವಾಗ್ಲೂ ವೃಷಭ ರಾಶಿಯವರಿಗೆ ಮತ್ತಷ್ಟು ಶುಭ ಫಲ ಅಂತ ಸಿಗುತ್ತೆ. ಓವರಾಲ್ ನೋಡಿದಾಗ ರಾಶಿಯ ಒಂದು ಅನುಸಾರವಾಗಿ ಗ್ರಹ ಸ್ಥಿತಿಗಳು ತುಂಬ ಬಲಿಷ್ಠವಾಗಿದೆ. ಜನರಲೈಸ್ ಆಗಿ ಕೆಲವೊಂದು ವಿಚಾರಗಳು ನೋಡೋದಾದರೆ,
ವ್ಯವಹಾರ ಪ್ರತಿಬಂಧಕಗಳು ಅಂದರೆ ವ್ಯವಹಾರ ಅಂತಂದರೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆಗಳು. ಕೋರ್ಟ್ ವ್ಯವಹಾರದಲ್ಲಿ ಪ್ರಗತಿ ಕಡಿಮೆ. ಆಯ್ತಾ? ಎಲ್ಲಿಯ ಎಲ್ಲ ವ್ಯಾಪಾರಗಳು ಕೂಡ ಅಲ್ಲಲ್ಲೇ ಸ್ಟ್ರಕ್ ಆಗಿ ಹೋಗುತ್ತೆ, ಹಣ ಸಿಕ್ಕಾಕೊಳ್ಳುತ್ತೆ, ವ್ಯಾಪಾರದಲ್ಲಿ ಸ್ವಲ್ಪ ಕುಂಠಿತ ಕಾಣುತ್ತೆ, ಸ್ವಲ್ಪ ಏರುಪೇರಾಗತ್ತೆ. ನಾನು ಹೇಳ್ತಾ ಇರೋದು ಚಿಕ್ಕ ವ್ಯಾಪಾರದಿಂದ ದೊಡ್ಡ ಪ್ರಮಾಣದ ವ್ಯಾಪಾರದವರೆಗೂ. ಆಮೇಲೆ ಸ್ವಲ್ಪ ಎಲ್ಲೋ ಒಂದು ಕಡೆ ಕಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಯಾವತ್ತಿದ್ರೂ ಕೂಡ ನಿಮಗೆ ಆ ಶುಕ್ರ, ರವಿ ಹಾಗೂ ಕುಜ ಈ ಕಷ್ಟಗಳನ್ನು ದೂರ ಮಾಡ್ತಾರೆ. ಗೃಹ ನಿರ್ಮಾಣ ಕಾರ್ಯಗಳು ಕೂಡಿ ಬರುತ್ತೆ. ಮನೆ ಕಟ್ಟಬೇಕಾ? ಶುರು ಮಾಡಿ. ಮನೆ ತಗೊಳ್ಬೇಕಾ? ಪ್ರಯತ್ನ ಪಡಿ. ಸೈಟ್ ತಗೊಳ್ಬೇಕಾ? ಪ್ರಯತ್ನ ಪಡಿ. ಫ್ಲಾಟ್ ತಗೊಳ್ಬೇಕಾ? ಪ್ರಯತ್ನ ಪಡಿ. ಅದೆಲ್ಲ ನಿಮ್ಗೆ ಸಕ್ಸಸ್ ಆಗುತ್ತೆ. ಗತದಲ್ಲಿ ನಿಂತು ಹೋಗಿರ್ತಕ್ಕಂಥ ಕೆಲಸಗಳೆಲ್ಲ ಸುಲಭವಾಗಿ ಸಾಗಿ ಹೋಗುವಂಥ ಲಕ್ಷಣಗಳು ತುಂಬ ಕಾಣ್ತಾ ಇದೆ. ಮತ್ತು ಸಂತಾನದ ಬಲ ಕಮ್ಮಿ ಇರುತ್ತೆ. ನೂತನ ವ್ಯಕ್ತಿ ಮನೆಗೆ ಪ್ರವೇಶ ಆಗುವಂಥ ಸಾಧ್ಯತೆಗಳು, ಕುಟುಂಬದ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು. ಮತ್ತು ವಿದ್ಯೆ ವಿಷಯಗಳಲ್ಲಿ ಅಂದರೆ ವಿದ್ಯಾಭ್ಯಾಸ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿ ಜಾಗ್ರತೆ ತಗೊಳ್ಳಿ. ಮತ್ತು ಧನ ವಿಷಯದಲ್ಲಿ ಕೂಡ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾರನ್ನೂ ಸಂಪೂರ್ಣವಾಗಿ ನಂಬಕ್ಕೆ ಹೋಗ್ಬೇಡಿ. ಅತ್ಯವಶ್ಯಕವಾಗಿರ್ತಕ್ಕಂಥ ಖರ್ಚುಗಳನ್ನು ಮಾತ್ರ ಮಾಡಿ. ವಾಗ್ಭೂಷಣವೇ ಭೂಷಣ. ಯಾವುದು ಬಂಗಾರ ಇತ್ಯಾದಿಗಳನ್ನ ಜಾಸ್ತಿ ದೇಹದ ಮೇಲೆ ಹಾಕೋಬಿಡಿ. ನಿಮ್ಮ ಮಾತೆ ನಿಮ್ಮ ಬಂಗಾರ. ವಾಗ್ಭೂಷಣ ಹೆಚ್ಚಾಗಲಿ. ಮತ್ತು ಇತರರನ್ನು ಗೌರವಿಸಬೇಕೆಂಬಂಥ ಅಪಾರವಾದ ನಿಮ್ಮ ಮನಸ್ಸು ಬದಲಾವಣೆ ಆಗುತ್ತೆ. ಮುಖ ಅಭಿವೃದ್ಧಿ ಆಗುತ್ತೆ. ಶಿಖರಕ್ಕೆ ಇರುತ್ತೆ ನಿಮ್ಮ ಒಂದು ಕೀರ್ತಿ. ಸರಿಯಾದ ಕಡೆ ಇರುವಂಥ ಒಂದು ಪ್ರಭಾವಿತವಾದಂಥ ವ್ಯಕ್ತಿಗಳನ್ನು ಪರಿಚಯ ಮಾಡ್ಕೊಳ್ಳಿ. ರಾಜಕೀಯವಾಗಿ ಬೆಳಿತೀರಾ, ಅಧಿಕಾರವಾಗಿ ಬೆಳಿತೀರಾ. ಒಳ್ಳೆ ಒಳ್ಳೆ ವ್ಯಕ್ತಿಗಳ ಪರಿಚಯದಿಂದ ಸಂತೋಷ ಆಗುತ್ತೆ. ಶಿಕ್ಷಕರ ದರ್ಶನದಿಂದ ಗುರುಗಳ ಆಶೀರ್ವಾದ ಸಿಗುತ್ತೆ. ನಾಯಕತ್ವದ ಗುಣಗಳು, ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸುತ್ತೆ. ಕೆಲವೊಂದು ತಾರ್ಕಿಕವಾದಂಥ ತಿಳುವಳಿಕೆಗಳು ನಿಮ್ಮಲ್ಲಿ ಉದ್ಭವವಾಗುತ್ತೆ. ಆದಾಯ ಮಾರ್ಗಗಳು ನಿಮಗೆ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಸಂಸ್ಥೆಗಳು ವ್ಯಾಪಾರ ಮಾಡ್ತಾರೆ, ಶ್ರದ್ಧೆಯಿಂದ ಅದನ್ನು ನಡೆಸಿ. ಖಂಡಿತ ಎಲ್ಲರ ಮನ್ನಣೆ ಅನ್ನುವಂಥದ್ದು ಸಿಗುತ್ತೆ. ಗ್ರಹ ಸ್ಥಿತಿ ಮಿಶ್ರ ಫಲವಾಗಿದೆ. ಯಾಕೆಂದರೆ ಒಂದು ಕಡೆ ಬುಧ ಚೆನ್ನಾಗಿಲ್ಲ, ಇನ್ನೊಂದು ಕಡೆ ಎಲ್ಲರೂ ಚೆನ್ನಾಗಿದ್ದಾರೆ. ಅದು ಮಿಶ್ರ ಫಲ ಅಂತೀವಿ. ಆರೋಗ್ಯದಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಶ್ರದ್ಧೆಯಿಂದ ನೀವು ವಿದ್ಯಾಭ್ಯಾಸವನ್ನು ಹೆಚ್ಚು ಚೆನ್ನಾಗಿ ಮಾಡಿ. ಲಾಭಗಳಿಂದ ಲಾಭಗಳನ್ನು ಗಳಿಸ್ತೀರ. ಲಾಭಗಳಿಂದ ಮೇಲೆ ಲಾಭಗಳು ಬರುತ್ತೆ. ಬಟ್ ಅದನ್ನು ನಿಲ್ಲಲ್ಲ. ಸಾದಷ್ಟು ಕೋಪ ಕಡಿಮೆ ಮಾಡ್ಕೊಳ್ಳಿ. ಯಾರನ್ನು ಬೈಯಕ್ಕೆ ಹೋಗ್ಬೇಡಿ. ಯಾರ ಮೇಲೆ ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದು ನಿಮಗೆ ವಿಷ. ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಿ ಪ್ರಯಾಣವನ್ನು ಆಯ್ಕೆ ಮಾಡಬಹುದು. ಒಳ್ಳೆಯದು ಫಲ ಇದೆ. ಇತರ ದೇಶಕ್ಕೆ ಹೋಗುವಂಥ ಅವಕಾಶಗಳು ಕೂಡಿ ಬರುತ್ತದೆ. ಗೃಹದಲ್ಲಿ ಶುಭ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ, ನಡೆಯುತ್ತೆ. ಸ್ಪರ್ಧಾತ್ಮಕವಾಗಿರ್ತಕ್ಕಂಥ, ವ್ಯೂಹಾತ್ಮಕವಾಗಿರ್ತಕ್ಕಂಥ, ಕಾಂಪಿಟೇಟಿವ್ ಆಗಿರ್ತಕ್ಕಂಥ ಒಂದು ಎಕ್ಸಾಮ್ಸು, ಸ್ಪೋರ್ಟ್ಸ್ ಎಲ್ಲ ನೀವು ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೋತೀರಾ. ಸಕ್ಸಸ್ ಆಗುತ್ತೆ. ಸ್ವಲ್ಪ ಬುಧ ಸ್ತಂಭನ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬುಧನ ಕಡೆ ಮಾತ್ರ ಗಮನ ಕೊಡಿ. ಅಂದರೆ ಮಹಾವಿಷ್ಣು ದೇವಸ್ಥಾನಕ್ಕೆ. ರೈತರಿಗಂತೂ ತೊಂದರೆ ಇಲ್ಲ. ವ್ಯವಸಾಯ ತುಂಬ ಚೆನ್ನಾಗಾಗುತ್ತೆ. IT-BT ಸಾಫ್ಟ್ವೇರ್ ಉದ್ಯೋಗಿಗಳಿಗಾಗ್ಬೋದು, ವಾಹನ ಚಲಾವಣೆ ಮಾಡುವಂಥವ್ರಿಗಾಗ್ಬೋದು, ವಾಹನವನ್ನು ಕ್ರಯ ಮಾಡುವಂಥವ್ರಿಗಾಗ್ಬೋದು, ಭಾಳ ಚೆನ್ನಾಗಿರುತ್ತೆ. ಶುಭ ಕಾರ್ಯಗಳನ್ನ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು, ಇದರ ನಿರ್ವಹಣೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಂದ ಮನ್ನಣೆ ಸಿಗುತ್ತೆ. ಸಮಸ್ಯೆ ಆಶ್ಚರ್ಯಗಳನ್ನು ಉಂಟು ಮಾಡುತ್ತೆ. ನಿಮಗೆ ಸಣ್ಣ ಸಣ್ಣ ಸಮಸ್ಯೆ ಬರುತ್ತೆ, ತನ್ನಷ್ಟು ತಾನೇ ಪರಿಹಾರ ಆಗ್ಬಿಡುತ್ತೆ. ಆಶ್ಚರ್ಯ ಉಂಟು ಮಾಡುತ್ತೆ. ನಿಮ್ಮ ಕೆಲವೊಂದು ಪ್ರೀತಿ ಪ್ರೇಮ ಇದ್ರ ಕಡೆ ಒಂದು ಸ್ವಲ್ಪ ರಿಲೇಟೆಡ್ ಆಗಿ ಒಂದು ಸ್ವಲ್ಪ ನೆಗೆಟಿವ್ ಇದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಸ್ಥಿರಾಸ್ತಿಗಳನ್ನು ಬೆಳೆಸುವಂಥ ಎಲ್ಲ ಯೋಗ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಭಾಳ ದೊಡ್ಡದಾದಂಥ ಫಲ ನಿಮಗೆ ಸಿಗ್ತಾ ಇದೆ. ಹಾಗೆ ನಾನು ನಿಮಗೆ ಒಂದು ವಿಷಯ ಹೇಳಿದೆ. ಏನು, ಶುಕ್ರ ದಶಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. 10ನೇ ಮನೆಗೆ ಶುಕ್ರ ಬರ್ತಾ ಇದ್ದಾರೆ. ಏನು ಫಲ? ನಭ್ಯಸ್ಯತಿ ಯಶಃ ಸಹೃತಿ ಸಕಲಃ ವೃತ್ತಿಯುಕ್ತಂ ಪ್ರಭುಂ. ಏನು ಹೇಳುತ್ತೆ? ಶುಕ್ರನು ದಶಮದಲ್ಲಿದ್ದಾಗ ಗೋಚಾರದಲ್ಲಿ ಬಂಧು ಬಾಂಧವರು ಹತ್ತಿರವಾಗುತ್ತಾರೆ. ನಿಮ್ಮ ಆಶ್ರಯವನ್ನು ಪಡೀತಾರೆ. ಸೇವಕರಿಂದ ಸಹಾಯವನ್ನು ಪಡಿತೀರಾ. ನಿಮ್ಮ ಸಖಿಯಿಂದ ನಿಮಗೆ ಉತ್ತಮ ಒಳ್ಳೆಯ ವ್ಯವಸಾಯ ಉಳ್ಳವರಾಗ್ತೀರಾ. ಅನೇಕ ಆಶ್ರಿತರು ಪಾಲಕರಾಗಿರ್ತಕ್ಕಂಥವ್ರು ನೀವು ಯಶಸ್ವಿಯಾಗುತ್ತೀರಾ. ತುಂಬ ವಿಶೇಷವಾದ ಫಲ. ಒಂದು ಹಂತಕ್ಕೆ ಕೇಳಬೇಕು ಅಂತಂದರೆ ವೃಷಭ ರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಒಂಥರ ಸ್ವರ್ಗ ಇದ್ದ ಹಾಗೆ. ಕೇವಲ ಬುಧನನ್ನು ಮಾತ್ರ ಬಲ ಮಾಡ್ಕೊಳ್ಳಿ. ಪ್ರತಿದಿನ ಮಹಾವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ಒಂದು ನಮಸ್ಕಾರ, ಒಂದು ಪ್ರದಕ್ಷಿಣೆ, ಒಂದು 3 ಪ್ರದಕ್ಷಿಣೆ ಮಾಡಿ, ಒಂದು 5 ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಳ್ಳಿ. ವೈಬ್ರೇಷನ್ಸ್ನ ಫೀಲ್ ಮಾಡಿ ಹೋಗ್ತಾ ಇರಿ. ನಿಮ್ಮ ಕೆಲಸಕ್ಕೆ, ವ್ಯಾಪಾರಕ್ಕೆ, ಏನು ಬೇಕಾದ್ರೂ ಹೋಗ್ತಾ ಇರಿ.
ಎಲ್ಲ ವಯೋಮಿತಿ ಇರೋರು ಕೂಡ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಉತ್ತಮ. ಇಷ್ಟನ್ನು ಮಾಡಿದ್ರೆ ಸಾಕು, ಬೇರೆ ಯಾವ ಪರಿಹಾರ ಬೇಡ, ಯಾವುದು ಯಜ್ಞ ಯಾಗಾದಿಗಳು ಬೇಡ, ಸುಲಭವಾದ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಭಗವಂತ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕೊಡ್ತಾನೆ. ನೋಡಿದ್ರಲ್ಲ ವೃಷಭ ರಾಶಿಯವರು ಹೇಗಿದೆ ಮಾರ್ಚ್ ತಿಂಗಳು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನಿಭವಂತು.